ಮಾಡ್ತೇವೆ ಆಗ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಸೊ ನಾನು ಅನ್ನೋದನ್ನು ಬಿಟ್ಟು ನಾವು ಅನ್ನೋದನ್ನ ಯಾವಾಗ ಈ ತತ್ವದ ಮೇಲೆ ನಾವು ನಡೀತೇವೆ ಆಗ ಇನ್ನೂ ಹೆಚ್ಚಿಗೆ ಮೇಲೆ ಹೋಗ್ಲಿಕ್ಕೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎನ್ನುವುದಕ್ಕೆ ಇವತ್ತು ಈ ಬ್ಯಾಂಕಿನ ಕಟ್ಟಡ ಮತ್ತು ನಮ್ಮ ರಾಹುಲ್ ಕಲಬುರ್ಗಿಯವರು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಾಗ 10 ಶಾಖೆ ಇತ್ತು, ಈಗ 16 ಶಾಖೆಯನ್ನ ಮಾಡಿದ್ದಾರೆ ಅಂತ ತಿಳಿದು ನನಗೆ ಬಹಳ ಸಂತೋಷ ಆಯಿತು. ಅವ್ರ ಮೇಲೆ ಅಪಾರವಾದಂತಹ ವಿಶ್ವಾಸವನ್ನು ಇಟ್ಟು ಎಲ್ಲ ಹಿರಿಯರು ಯುವಕರ ಮೇಲೆ ನಂಬಿಕೆಯನ್ನು ಇಟ್ಟು ಈ ಜವಾಬ್ದಾರಿಯನ್ನು ಕೊಟ್ಟು ನಡೆಸ್ಕೊಟ್ಟಿದ್ದಾರೆ. ಆ ಎಲ್ಲ ನಮ್ಮ ಮ್ಯಾನೇಜ್ಮೆಂಟ್ಗೆ, ಆ ಷೇರುದಾರರಿಗೆ, ಆ ಸಿಬ್ಬಂದಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಭಾಗ ಬಹಳ ಹಿರಿಯ ನಾಯಕರುಗಳನ್ನ ಬಿಳಿ ಜೊತೆಯವರು ಕೂಡ ಒಬ್ಬ ಪಂಚಾಯಿತಿಯ ಅಧ್ಯಕ್ಷರಾಗಿಂದ ಹಿಡಿದು ಇವತ್ತು ದೊಡ್ಡ ಸ್ಥಾನ ದೆಹಲಿಯ ರಾಷ್ಟ್ರಪತಿಯವರು ಕೂಡ ಇವತ್ತು ಅವನ್ನ ಬೆಳೆದಿದ್ದೀವಿ. ಹಾಗೆ ಜಿಲ್ಲಾ ಪಂಚಾಯತಿ ಮೆಂಬರ್ಗಳಿಂದ ಸಿದ್ದರಾಮೇಗೌಡರನ್ನ ಕೇಂದ್ರ ಮಂತ್ರಿ ಕೂಡ ನೀವೆಲ್ಲ ಕೂಡ ಮಾಡಿದ್ದೀವಿ. ಹಾಗೆ ರಾಜ್ಯದ 100 ನಾಯಕರುಗಳನ್ನ ಈ ಜಿಲ್ಲೆ ಕೊಡುಗೆಯನ್ನ ಕೊಟ್ಟಿದ್ದನ್ನ ನಾವು ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ನಾವೆಲ್ಲ ಸೇರಿ KH ಪಾಟೀಲ್ ಅವರ 3 ವರ್ಷದ ಜನ್ಮ ಹುಟ್ಟುಹಬ್ಬದ ಆಚರಣೆಯನ್ನ ಗದಗದಲ್ಲಿ ನಾವು ಮಾಡ್ಬೋದು. ಸಹಕಾರದಲ್ಲಿ ಬಹಳ ದಿಗ್ಗಜರು ಅನೇಕ ಕ್ರಾಂತಿಗಳನ್ನ ಮಾಡಿದ್ದಾರೆ. ಇವತ್ತು ನಾವೆಲ್ಲ ಬೆಳಗಾವಿಯಲ್ಲೂ ಕೂಡ ನಾವೆಲ್ಲ ಕಲಿಸಿದ್ದೇವೆ. ವಿದ್ಯುತ್ ಶಕ್ತಿ, ವಿದ್ಯುತ್ ಸರಬರಾಜು ಕೂಡ ಸಹಕಾರ ಸಂಸ್ಥೆ ಮಾಡ್ತಾ ಇರೋದನ್ನ, ಶಾಲೆಗಳನ್ನ ಮಾಡ್ತಾ ಇದೆ, ಕ್ರೀಡಾ ಶಾಲೆಗಳನ್ನ ಮಾಡ್ತಾ ಇದೆ. ಇವತ್ತು ಹಾಲು ನಮ್ಮ ರೈತರಿಗೆ ಏನು ನಾವು ಮಿಲ್ಕ್ ಪ್ರೊಡ್ಯೂಸರ್ಸ್ ಇಟ್ಕೊಂಡಿದ್ದೇವೆ, ಇವತ್ತು ಸಹಕಾರ ಸಂಘದ ಮುಖಾಂತರ ಇಡೀ ರಾಜ್ಯಕ್ಕೆ 90% ಹಾಲನ್ನ ಹಂಚಂತ ಒಂದು ವ್ಯವಸ್ಥೆ ಇವತ್ತು ಆಗಿದೆ. ಆದ್ರಿಂದ ನಾನು ತಮ್ಗೆ ಹೇಳೋದಿಷ್ಟೇ, ನೀವೆಲ್ಲ ನನ್ನ ಮೇಲೆ ಬಹಳ ಅಪಾರವಾದ ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀರಿ. ನನಗೆ ನಿಮ್ಮ ಪ್ರೀತಿ ವಿಶ್ವಾಸ ನೋಡಿದ್ರೆ ಸರ್ವಜ್ಞ ಒಂದು ಮಾತಿರ್ತಾನೆ. ನನಗೆ ಬಂದ ತಕ್ಷಣ ಯಾರೋ ಒಂದು ನಿಂಬೆಹಣ್ಣು ನಿಂಬೆಹಣ್ಣು ಬಂದು ಹೇಳಿದ ತಕ್ಷಣ ಒಂದು ಸ್ವಲ್ಪ ನಿಂಬೆಹಣ್ಣು ಊರ ಹಾಕೋದು ನನಗೆ ಈ ಒಂದು ಸುಗಂಧ ಹಾಕೋದು ನನಗೆ ಸ್ವಲ್ಪ ಅಲರ್ಜಿ. ಅವ್ಯಾರೋ ತಿಳ್ಕೊಂಡು ನಾನು ಆಮೇಲೆ ಬರೀತೀನಿ ಊರಾಗ ಹಾಕ್ತೀನಿ ಅಂತ ಹೇಳಿ ಒಂದೇ ಊರಾಗ ಹಾಕ್ಕೊಳ್ತಾರೆ. ಸುಗಂಧ ತಗೊಂಡು ಒಂದು ಕಡೆ ನಿಂಬೆಹಣ್ಣು ಸರ್ವಜ್ಞ ಒಂದು ಕಡೆ ಒಂದು ಮಾತು ಇರ್ತದೆ, ನಿಂಬೆಗೆ ಹುಳಿಯಿಲ್ಲ, ತುಂಬಿಗೆ ಕರಗಿಲ್ಲ, ಶಂಭುಕಿಂತ ಅಧಿಕ ದೇವರಿಲ್ಲ ಅಂತ ನಿಂಬೆಹಣ್ಣಿದೆಯಲ್ಲ ಎಲ್ಲ ಹುಳಿಗಳಿಗಿಂತ ಶ್ರೇಷ್ಠವಾದಂತಹ ಹುಳಿಗೆ ನಾವು ಮಾವಿನ ಹುಳಿ, ಹುಣಸೆ ಹುಳಿ, ದ್ರಾಕ್ಷಿ ಹುಳಿ, ಹೀಗೆ ಎಲ್ಲ ಹುಳಿಗಳಿಗೂ ಶ್ರೇಷ್ಠವಾದದ್ದು ನಿಂಬೆಹಣ್ಣು ಹುಳಿ ಅಂತ. ದುಮ್ಮಿಗಿಂತ ಕರೀಲಿಲ್ಲ ಅಂದ್ರೆ ನಮ್ಮ ಹಳ್ಳಿಗೆ ಓಡಾಡುವಂತ ದುಮ್ಮಿ ಕಪ್ಪು ಈ ಬಟ್ಟೆಲಿ, ಗ್ಲಾಸಲ್ಲಿ, ವೆಹಿಕಲ್ ಎಲ್ಲ ಕಡೆ ಇದೆಯಲ್ಲ ಕೂದಲೆಲ್ಲ, ಅದಕ್ಕಿಂತ ಶ್ರೇಷ್ಠವಾದಂತ ನಮ್ಮ ಹಳ್ಳಿಗೆ ದುಮ್ಮಿ ಮೇಲೆ ಗ್ಲಾಸ್ ಅಂತ ಹೊಡಿತಿರ್ತಾರೆ. ಅಷ್ಟು ಕಪ್ಪು ಶ್ರೇಷ್ಠವಾದಂತ ದುಮ್ಮಿ ಮೇಲೆ ಶಂಭುಕಿಂತ ಅಧಿಕ ದೇವರಿಲ್ಲ ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲಿ ಪರಮೇಶ್ವರ ಅಂದ್ರೆ ಶಂಭು ಅಂತ ಕರೀತಾರೆ. ಸಾಕ್ಷಾತ್ ಪರಮೇಶ್ವರಕ್ಕೆ ಶಂಭು ಅಂತ ಕರೀತಾರೆ. ಅಂದ್ರೆ ನಿಮ್ಮಿಗೆ ಮುಡಿಯಿಲ್ಲ, ದುಮ್ಮಿಗೆ ಕರಿಯಿಲ್ಲ, ಶಂಭುಕಿಂತ ಅಧಿಕ ದೇವರಿಲ್ಲ, ಹೊರಗೆ ನಂಬಿಕೆಗಿಂತ ದೊಡ್ಡ ಕ್ರಮ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನೀವೆಲ್ಲ ಸೇರಿ ಈ ಜಮಖಂಡಿ, ಬಾಗಲಕೋಟೆ ಮಹಾಜನತೆ ನಾನೇ ಬಂದು ಈ ಬ್ಯಾಂಕಿನ ಉದ್ಘಾಟನೆ ಮಾಡಲೇಬೇಕು ಅಂತೇಳಿ ವಾಚ್ಪೇಟೆಯಿಂದ ಕಾಯ್ದೆ ನನ್ನ ಕೈಲಿ ಜ್ಯೋತಿಯನ್ನ ನಾನು ಶ್ರೀಗಳಲ್ಲಿ ನಾಯಕಗಳನ್ನ ಬೆಳೆಸಿದ್ದೇನಲ್ಲ, ಆ ನಂಬಿಕೆಗೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ದೇವರ ಭಕ್ತಿ ಕೂಡ ಬಹಳ ಮುಖ್ಯ. ಅದೇ ರೀತಿ ಸಹಕಾರ ಕ್ಷೇತ್ರದಲ್ಲಿ ಒಗ್ಗಟ್ಟಿನ ಮಂತ್ರ. ನಾವು ಒಗ್ಗಟ್ಟಿರಲಿಲ್ಲ ಅಂದ್ರೆ ಇಷ್ಟು ಜನರಿಗೆ ನಮ್ಮ ನ್ಯಾಷನಲೈಸ್ ಬ್ಯಾಂಕ್ಗಳು ಈಗೇನೋ ಇಂದಿರಾ ಗಾಂಧಿಯವರು ರಾಷ್ಟ್ರೀಕರಣ ಮಾಡಿದ್ಮೇಲೆ ಸ್ವಲ್ಪ ಬ್ಯಾಂಕ್ ಅವರು ಸ್ವಲ್ಪ ಸರಳತೆಯನ್ನು ವಹಿಸಿದ್ದಾರೆ. ಅದು ಬಿಟ್ಟರೆ ಇವತ್ತು ನಮ್ಮ ಸಹಕಾರ ಬ್ಯಾಂಕ್ಗಳು, ಪಟ್ಟಣ ಬ್ಯಾಂಕ್ಗಳು, ಇಲ್ಲ ಬ್ಯಾಂಕ್ಗಳು, ನಮ್ಮ ಪತ್ತಿನ ಬ್ಯಾಂಕ್ಗಳು ರೈತರಿಗೆ, ಇವರು ರೈತರಿಗೆ ಜಾಸ್ತಿ ಸಹಾಯ ಮಾಡಬೇಕು.
ಆದ್ರೂ ಕೂಡ ಎಲ್ಲ ವರ್ಗದವ್ರಿಗೆ ಒಕ್ಕಲಿಗರಿಗೆ ಬೇರೆಯವ್ರಿಗೆ ಮನೆಗಳಿದ್ದು ಹಳ್ಳಿಗಳೆಲ್ಲ ಕೂಡ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಇವತ್ತು ಬದುಕನ್ನ ಬದಲಾವಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒತ್ತನ್ನು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಹಿರಿಯ ನಾಯಕರಾದಂತಹ SR ಪಾಟೀಲ್ ಹಿಡಿದು ಶಿವಾನಂದ ಪಾಟೀಲ್ ಅವರು, ಅಜಯ್ ಕುಮಾರ್ ಸರ್ನಾಯ್ಕು, ಇವರೆಲ್ಲ ಸಹಕಾರ ಕ್ಷೇತ್ರದಲ್ಲಿ ಸೌದಿಯವರು, ನಿರಾಣಿ ಅವರೆಲ್ಲ ಕೂಡ ವೇದಿಕೆಯಂತ ಎಲ್ಲ ನಮ್ಮ ನಾಯಕರುಗಳು ಸಹಕಾರ ಕ್ಷೇತ್ರಕ್ಕೆ ಬಹಳ ದೊಡ್ಡ ಬುನಾದಿಯನ್ನು ಹಾಕಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಬ್ಯಾಂಕ್ಗಳ ಜವಾಬ್ದಾರಿಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡ್ತಾ ಇರೋದು ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಸಹಕಾರಿ ತತ್ವ ಜನರ ಬದುಕಿಗೆ ಒಂದು ಭಾಗ ಆಗಬೇಕು ಅನ್ನೋ ದೃಷ್ಟಿಯಿಂದ, ಇದನ್ನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಮಹಾತ್ಮ ಗಾಂಧೀಜಿಯವರು ಕೂಡ ಅವತ್ತಿನ ಕಾಲದಲ್ಲಿ ಸಹಕಾರ ತತ್ವ ಮತ್ತು ಹಳ್ಳಿಗೊಂದು ಶಾಲೆ, ಒಂದು ಸೊಸೈಟಿ, ಒಂದು ಪಂಚಾಯತ್ ಇವೆಲ್ಲ ಕೂಡ ಇದನ್ನು ಕೂಡ ಕಾಯ್ತಾ ಇದ್ರಿ. ಈ ಜಮಖಂಡಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಉದ್ಘಾಟನಾ ಕಾರ್ಯಕ್ರಮವನ್ನು ನೋಡಬೇಕು ಅಂತಕ್ಕಂಥ ಹುಮ್ಮಸ್ಸಿನಿಂದ ಕೊನೆಗೂ ಕೂಡ ಆ ದಿನ ಬಂತು. ತಾವೆಲ್ಲರೂ ಕೂಡ ನಮ್ಮ ಬ್ಯಾಂಕಿನ ಆಧಾರ ಸ್ತಂಭಗಳಾಗಿದ್ದೀರಿ. ನಾವಿದ್ರೇನೆ ನಮ್ಮ ಬ್ಯಾಂಕ್ ನಡೀತದೆ. ತಾವೇ ಈ ಬ್ಯಾಂಕಿನ ಆಧಾರ ಸ್ತಂಭ ಅಂತಕ್ಕಂಥದ್ದನ್ನು ತಿಳಿಸಲು ಬಯಸ್ತೇನೆ. ತಾವೇ ಈ ಬ್ಯಾಂಕಿನ ಆಧಾರ ಸ್ತಂಭ ಅಂತಕ್ಕಂಥದ್ದನ್ನು ತಿಳಿಸಲು ಬಯಸ್ತೇನೆ. ತಮ್ಮ ಸಹಕಾರ, ತಮ್ಮ ಪ್ರೀತಿ ಯಾವತ್ತಿಗೂ ಕೂಡ ನಮ್ಮ ಬ್ಯಾಂಕಿನ ಮೇಲೆ, ನಮ್ಮ ಮೇಲೆ ಇದೇ ರೀತಿ ಇರಲಿ ಅಂತಕ್ಕಂಥ ಮಾತನ್ನು ಕೂಡ ತಿಳಿಸಲು ಬಯಸ್ತೇನೆ. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಅಜ್ಜವರು ಒಂದು ಮಾತು ಹೇಳಿದರು, ಭಾಳಷ್ಟು ಸಣ್ಣವಿದ್ದೆ ಸರ್ ಅಜ್ಜವರ, ನಾನು ಅರ್ಬನ್ ಬ್ಯಾಂಕಿನ ಡೈರೆಕ್ಟರ್ ಆಗ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಅವತ್ತು ಅವ್ರು ಹೇಳಿದರು, ನೋಡಪ್ಪ ಅರ್ಬನ್ ಬ್ಯಾಂಕ್ ಒಳಗೆ ನಾ ಆಗಲಿ ನಿಮ್ಮ ಅಪ್ಪ ಆಗಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ಇಟ್ಕೊಳ್ಳದೆ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದೀವಿ. ಆ ಬ್ಯಾಂಕಿನಿಂದ ನಮ್ಮ ಮನೆತನ ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ನೀನು ಕೂಡ ಹಂಗ ನಡೀತಿದ್ರೆ ಆ ಬ್ಯಾಂಕಿಂಗ್ ನಿರ್ದೇಶಕ ಆಗುವಂತಕ್ಕಂಥ ಮಾತನ್ನು ಹೇಳಿದ್ರು. ಆ ಮಾತನ್ನು ಯಾವತ್ತಿಗೂ ಕೂಡ ನನ್ನ ಮನಸ್ಸಿನಲ್ಲಿಟ್ಕೊಂಡು ಬ್ಯಾಂಕಿಗೆ ಅಷ್ಟೇ ನಿಷ್ಠನಾಗಿರ್ತೇನೆ, ಅಷ್ಟೇ ಪ್ರಾಮಾಣಿಕವಾಗಿರ್ತೇನೆ. ಈ ಬ್ಯಾಂಕನ್ನು ನನ್ನ ತಾಯಿಯ ಸಮಾನವಾಗಿ ತೆಗೆದುಕೊಂಡಿರ್ತೇನೆ. ಈ ಬ್ಯಾಂಕಿಗೆ ನಾನು ದ್ರೋಹ ಮಾಡಿದೆ, ನನ್ನ ತಾಯಿಗೆ ದ್ರೋಹ ಮಾಡತಕ್ಕಂಥದ್ದು ಅಂತಕ್ಕಂಥ ತಿಳಿದುಕೊಳ್ಳುವ